ಮಾರುತಿ 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 ಎಲ್ಲಿರುವೆ ತಂದೆ ಬಾರೋ ಹೇ ಮಾರುತಿ, ಎಲ್ಲಿರುವೆ ತಂದೆ ಬಾರೋ ಹೇ ಮಾರುತಿ, ಎಲ್ಲಿರುವೆ ತಂದೆ ಬಾರೋ ಹೇ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ಎಲ್ಲೆಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ, ಎಲ್ಲೆಲ್ಲಿ ನೀನಿರಲು ಅಲ್ಲಿರುವ ಶ್ರೀಪತಿ, ಎಲ್ಲೆಲ್ಲಿ ನೀನಿರಲು ಅಲ್ಲಿರುವ ಶ್ರೀಪತಿ, ಎಲ್ಲಿರುವೆ ತಂದೆ ಬಾರೋ ಹೇ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ರಕ್ಕಸನ ಸೊಪ್ಪ ಮುರಿದು ದಿಕ್ಕುಲಂಕೆಗೆ ಹಾರಿ, ರಕ್ಕಸನ ಸೊಪ್ಪ ಮುರಿದು ದಿಕ್ಕುಲಂಕೆಗೆ ಹಾರಿ, ವನಭಂಗ ಮಾಡಿರಲ್ಲೋ ಹೇ ಮಾರುತಿ, ವನಭಂಗ ಮಾಡಿರಲ್ಲೋ ಹೇ ಮಾರುತಿ, ಎಲ್ಲಿರುವೆ 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 ತಂದೆ ಬಾರೋ ಹೇ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ಶೇಷಗಿರಿ ವಾಸ ನಿನ್ನ ದಾಸ ನಿನ್ನಯ ಪಾದ, ಶೇಷಗಿರಿ ವಾಸ ನಿನ್ನ ದಾಸ ನಿನ್ನಯ ಪಾದ, ಹಾಡಿಕೊಂಡಾಡಿರಲ್ಲೋ ಹೇ ಮಾರುತಿ, ಹಾಡಿಕೊಂಡಾಡಿರಲ್ಲೋ ಹೇ ಮಾರುತಿ, ಎಲ್ಲಿರುವೆ 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 ತಂದೆ ಬಾರೋ ಹೇ ಮಾರುತಿ, ಎಲ್ಲಿರುವೆ ತಂದೆ ಬಾರೋ ಹೇ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ಎಲ್ಲೆಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ, ಎಲ್ಲೆಲ್ಲಿ ನೀನಿರಲು ಅಲ್ಲಿರುವ ಶ್ರೀಪತಿ, ಎಲ್ಲೆಲ್ಲಿ ನೀನಿರಲು ಅಲ್ಲಿರುವ ಶ್ರೀಪತಿ, ಎಲ್ಲಿರುವೆ ತಂದೆ ಬಾರೋ ಹೇ ಮಾರುತಿ, ಎಲ್ಲಿರುವೆ ತಂದೆ ಬಾರೋ, ಎಲ್ಲಿರುವೆ ತಂದೆ ಬಾರೋ ಹೇ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ಮಾರುತಿ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಹೇ ಮಾರುತಿ, ಎಲ್ಲಿರುವೆ ತಂದೆ ಬಾರೋ ಹೇ ಮಾರುತಿ, ಎಲ್ಲಿರುವೆ ತಂದೆ ಬಾರೋ ಹೇ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ರಾಮ 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 ಅಂತೇಳಿ ಭಗವಂತನನ್ನೇ ಸಹ ಸದಾ ಕಾಲವೂ ಸಹ ಆರಾಧಿಸುತ್ತಿದ್ದಂತಹ ಆ ದೈವ ಅಂಜನಾತನೆಯ ಶ್ರೀರಾಮದೂತ ಭಕ್ತಾಗ್ರೇಸರ ಶ್ರೀ ಮಾರುತಿಯ ಪಾದಾರವಿಂದಗಳನ್ನ ಸ್ಮರಣೆಯನ್ನು ಮಾಡ್ತಾ ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮವನ್ನ ನಮ್ಮ ಪಾಂಡವಪುರ ತಾಲೂಕಿನ ಸುಂಕಾತುಂಡೂರು ಗ್ರಾಮದಲ್ಲಿ ಬದುಕನ್ನು ಕಟ್ಟಿಕೊಂಡು ಬವಣಿಕೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದಂತಹ ಜೀವ ಶ್ರೀಯುತ ಬೆಲ್ಲದ ಚಿಕ್ಕಣ್ಣೇಗೌಡರ ಆತ್ಮಕ್ಕೆ ಭಗವಂತನ ಸಾಕ್ಷಾತ್ಕಾರ ಸಿಗಲಿ ಅಂತ ಹೇಳಿ ನಮ್ಮ ಗೀತ ನಮನವನ್ನ ಆ ಚೇತನಕ್ಕೆ ಸಮರ್ಪಣೆಯನ್ನು ಮಾಡ್ತಾ
ಬೆಲ್ಲದ ಚಿಕ್ಕಣ್ಣೇಗೌಡರು ಈ ಮನೆಯ ತುಂಬ ಓಡಾಡ್ತಿದ್ದಂತಹ ನೆನಪುಗಳನ್ನ ಬಿಟ್ಟು ಹೋಗಿ ಈ ರಸ್ತೆ ತುಂಬ ತಿರುಗಾಡ್ತಿದ್ದಂತಹ ನೆನಪನ ಬುತ್ತಿಯನ್ನ ಬಿಚ್ಚಿಟ್ಟು ಅವರು ಭಗವಂತನ ಸಾಮೀಪ್ಯವನ್ನು ಪಡೆಯಲಿಕ್ಕೆ ಹೊರಟಿರ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಆ ಭಗವಂತ ಸಾಕ್ಷಾತ್ಕಾರವನ್ನು ಕೊಡ್ಲಿ ಅಂತೇಳಿ ಹಲವಾರು ಗೀತೆಗಳನ್ನ ಸಾದರಪಡಿಸ್ತಾ ಅದರೊಟ್ಟಿಗೆ ತಮ್ಗ್ಯಾರಿಗೂ ಬೇಜಾರಾಗದೇ ಇರಿ ಅಂತೇಳಿ ಮಧ್ಯೆ ಒಂದೊಂದು ಹಾಸ್ಯ ಗೀತೆಗಳನ್ನ ಹಾಸ್ಯ ಸಂದರ್ಭಗಳನ್ನ ಸಾದರಪಡಿಸ್ತಾ ಆ ಚೇತನಕ್ಕೆ ಸದ್ಗತಿಯನ್ನು ದೊರಕಿಸ್ಲಿ ಅಂತೇಳಿ ಭಗವಂತನನ್ನ ಕೊಂಡಾಡ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಅದಕ್ಕಿಂತ ಹೆಚ್ಚಾಗಿ ಮುಂದೆಗಡೆ ಕುಂತಿರೋರು ಎಲ್ಲಾರನ್ನೂ ಕುಣಿಸ್ಕೊಳ್ಳೋದೇ ಬಹಳ ದೊಡ್ಡ ಕಷ್ಟ. ಅಣ್ಣ ಲೈನ್ಗೆ ಚೇರ್ ಹಾಕೊಂಡ್ ಕುಂತವ್ರೆ, ಸದ್ಯ ಕೈಗೊಂದೊಂದು ಮೊಬೈಲ್ ಫೋನ್ ಹಿಡ್ಕೊಂಡ್ ಕುಂತ ಬಿಟ್ಟಿದ್ರು. ಏನೋ ಈಸ್ಕೊಂಡಂಗ ಆಗದೆ ಎಲ್ಲಾರು ಮೊಬೈಲ್ ಫೋನ, ಅದ್ರಲ್ಲೂ ನಮ್ಮ ಪುಟಾಣಿ ಕೈ ಚಪ್ಪಾಳೆ ತಟ್ಕೊಂಡು ಎಷ್ಟು ಚೆನ್ನಾಗಿ ಕುಂತವ್ರೆ. ಅಟಿ ಒಳಗೆಲ್ಲ ಒಸಿ ಓಡಾಡ್ಲಿಲ್ಲ, ನಾವು ನೋಡ್ದು ಸುಮಾರು ಹೊತ್ತು ಕುತ್ಕೊಂಡು. ಅಟ್ಟಿ ಕಸ ಗುಡ್ಸಿಕೆ ನೀವೇನ್ ಬರ್ಲ ತಕೋಬೇಕಾಗಿಲ್ಲವ, ಅವಳು ಬಿಟ್ರು ಸಾಕು, ಚೆನ್ನಾಗಿ ಗುಡಿಸ್ತಾಳೆ ಎಲ್ಲ ನೀವು ಕಸವ. ಬಟ್ಟೆ ಬಟ್ಟೆ ಸೆಡಿಯಕ್ಕೆ ಆಗ್ಲಿ ಬಟ್ಟೆ ಒಗೆಯಕ್ಕೆ ಆಗ್ಲಿ ನೀವು ಬಿಗಿಯಾಗಿರ್ಬೇಕು ಅಷ್ಟೇ. ಹಾಗೆ ಇರ್ಲಿ ಪರವಾಗಿಲ್ಲ, ಪ್ರೀತಿಯಿಂದ ಎಲ್ಲರೂ ಸಹ ಕುಳಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಆ ಭಗವಂತನ ಸಾಕ್ಷಾತ್ಕಾರ ಸಿಗಲಿ ಅಂತ ಹೇಳಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಪುಟಾಣಿಯ ಧ್ವನಿಯದಲ್ಲಿ ಮಲೆ ಮಹದೇಶ್ವರನ ವೈಭವವನ್ನು ಕೊಂಡಾಡ್ತಾ ಒನ್ನುತ್ತದಯ್ಯ ಉರಿವಾನದಯ್ಯ ಎಣ್ಣೆ ಮಜ್ಜನದಯ್ಯ ಆ ಭಗವಂತನನ್ನ ಕೊಂಡಾಡ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹೇಳೋಣ, ಕಾರ್ತಿಕ ಮಾಸದ ಪೂರ್ಣ ಆ ಮಲೆ ಮಹದೇಶ್ವರನಿಗೆ ಉಘೆ 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 ಅಂತೇಳಿ ಪೂಜೆಯನ್ನು ಕೊಡುವಂತಹ ಸಂದರ್ಭಗಳಲ್ಲಿ ಆ ಭಗವಂತ ಎಲ್ಲರ ಇಷ್ಟಾರ್ಥಗಳನ್ನ ಈಡೇರಿಸಲಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ ಕೇಳೋಣ. ನಮ್ಮ ಪುಟಾಣಿಯ ಧ್ವನಿಯಲ್ಲಿ ಒಂದು ಜನಪ್ರಿಯವಾದಂತಹ ಒಂದು ಗೀತೆ. ನಮಗೆ ಮೊದಲಿಲ್ಲ
ಅವರನ್ನ ಪ್ರೀತಿಯಿಂದ ನಗನಗತ ಕಳಿಸ್ಕೊಡ್ಬೇಕು ಅಂತ. ಯಾಕೆ ಈ ಒಂದು ಮನುಷ್ಯನ ಜೀವಕ್ಕೆ ಅರ್ಥವೇ ಇಲ್ಲ ಅಂತ. ಎಲ್ಲರೂ ಸಹ ಒಂದಲ್ಲ ಒಂದು ದಿವಸ ಈ ಭೂಮಿಯನ್ನು ಬಿಟ್ಟು ಭಗವಂತನೂರಿಗೆ ಸೇರ್ಕೊಳ್ಳಿಕ್ಕೆ ಪಯಣವನ್ನು ಸಾಗಿಸಲೇಬೇಕು ಅಂತ. ಅಂತೆಯೇ ಇಂದು ನಮ್ಮ ಚಿಕ್ಕಣ್ಣೇಗೌಡರ ಸರದಿ. ನಾಳೆ ನಾವು ನೀವು ಎಲ್ಲರೂ ಸಹ ಅವರ ಹಾದಿಯನ್ನೇ ಅನುಸರಿಸ್ಕೊಂಡು ಹೋಗ್ಬೇಕಂತೆ. ಆದ್ರೆ ಪ್ರೀತಿಯಿಂದ ಒಂದು 4 ದಿವಸ ಎಲ್ಲರೊಟ್ಟಿಗೆ ಬಾಳಿ ಬದುಕ್ತಾ ಒಳ್ಳೆಯರು ಅಂತ ಹೆಸರು ತಕೊಂಡು ಹೋಯ್ತೀವಲ್ಲ, ಅದಷ್ಟೇ ನಮ್ಮೊಟ್ಟಿಗೆ ಬರ್ತಕ್ಕಂಥದ್ದು. ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ರು ಸಹ ಹೋಗುವಾಗ 1 ರೂಪಾಯಿನೂ ಸಹಿತ ನಮ್ಮ ಕೈ ತಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಮನುಷ್ಯನ ದೇಹ ನಶ್ವರ ಅಂತ. ಬರುವಾಗಲೂ ಬೆತ್ತಲೆ, ಹೋಗುವಾಗಲೂ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ ಅಂತ. ಕೇವಲ ಆಸೆ ತಂದಿದ್ದದೆ ಹೊರತು ಆಯುಷ್ಯವನ್ನ ತಂದಿಲ್ವಂತೆ. ಯಾಕೆಂದ್ರೆ ಈ ಮನುಷ್ಯನ ಜೀವ ಕೇವಲ ಆಸೆ ಬರುಕ ಜೀವ ಅಂತ. ನನಗೂ ಬೇಕು, ನಂದು, ನಾನು ಅನ್ನತಕ್ಕಂಥ ವ್ಯಾಮೋಹದಲ್ಲೇ ಕಾಲವನ್ನು ಕಳೀತೀವಿ. ಈ ದೇಹದಲ್ಲಿ ನಂದು ಅಂತಕ್ಕಂಥದ್ದು ಏನೂ ಸಹ ಇಲ್ಲ. ಇಟ್ಟರೆ ಮಣ್ಣು, ಸುಟ್ಟರೆ ಬೂದಿ ಅಂತ ಯಾವುದೂ ಸಹ ಇಲ್ಲ ಅಂತ. ಅದಕ್ಕೋಸ್ಕರ ನಮ್ಮ ಹಿರೀಕರು ಬಹಳ ಅರ್ಥಪೂರ್ಣವಾಗಿ ಹೇಳ್ಬಿಟ್ಟು ಹೋಗೋರೆ. ಹೆಂಗೆ ಪ್ರೀತಿಯಿಂದ ಎಲ್ಲರೊಟ್ಟಿಗೆ ಬಾಳೆ ಬದುಕ್ತಾ ಒಳ್ಳೆ ಹೆಸರನ್ನ ತಕೊಂಡು ಹೋಗ್ಬೇಕಂತೆ. ಹೆಣ್ಮಕ್ಳುಗಳಿಗೂ ಬುದ್ಧಿ ಮಾತುಗಳನ್ನ ಹೇಳ್ತಾರೆ. ಅಂತ ಅತ್ಯದ್ಭುತವಾದ ಮಾತು. ಕೊಟ್ಟು ಮನೆಗೂನುವೆ, ಮೆಟ್ಟದ ಮನೆಗೂನು, 2 ಮನೆಗೂನು ಹೆಸರನ್ನ ತಕೊಂಬುವ ಅಂತ ಅಂದ್ಬಿಟ್ಟದೆ. ದಾರ ಎಳೆದ್ಬಿಟ್ಟು ಕೈ ಕಳಿಸುವಾಗ ಕಣ್ಣಲ್ಲಿ ನೀರು ತುಂಬಿಕೊಂಡು ಪ್ರೀತಿಯಿಂದ ಹೆಣ್ಮಕ್ಳುಗಳನ್ನ ಕಳಿಸ್ತಾರೆ. ಆ ಸಂಸ್ಕೃತಿ ಇರ್ತಕ್ಕಂಥದ್ದು ನಮ್ಮ ಆ ಒಂದು ನೆಲದಲ್ಲೇ. ಆ ಮಣ್ಣಿನ ಗುಣ ಅಂತದ್ದು. ಅಂತಹ ಮಣ್ಣಿನಲ್ಲಿ ಬದುಕನ್ನ ಕಟ್ಟಿದ್ದಂತಹ ನಮ್ಮ ಚಿಕ್ಕಣ್ಣೇಗೌಡರು ಇಂದು ಕೇವಲ ನೆನಪುಗಳನ್ನ ಮಾತ್ರ ಇವತ್ತು ನಮ್ಮೊಟ್ಟಿಗೆ ಬಿಟ್ಟು ಹೋಗ್ತಾ ಇದ್ದಾರೆ. ಅವ್ರನ್ನ ಹೋಗಿ ಸೇರ್ಕಪ್ಪ ನಿನ್ನೂರಿಗೆ ಅಂತೇಳಿ. ಯಾಕೆಂದ್ರೆ ಇಲ್ಲಿರ್ತಕ್ಕಂಥವ್ರು ನಾವೆಲ್ಲ ಎಲ್ಲಿ ಗಂಟ ನಮ್ಮ ಬಂಧುತ್ವ ಅಂತಂದ್ರೆ ಮಣ್ಣಿಗೆ ಹೋಗಂಟ ಅಷ್ಟೇನೆ. ಗುಂಡಿ ತಕ್ಕ ಹೋಗಂಟ ಮಣ್ಣು ಕೊಟ್ಬಿಟ್ಟು ಗುಂಡಿಗೆ ತಗೊಂಡ್ಬಿಟ್ಟಿದೆ, ಸೌದೆ ಕೊಟ್ಬಿಟ್ಟು ಕಡ ಮನೆಗೆ ಸೇರ್ಕತ್ತೀವಿ. ಸೆಳೆದು ಚಿಕ್ಕಣ್ಣಪ್ಪ ನಿಮ್ಮ ಕರೆದುಕೊಂಡನಲ್ಲ, ಸತ್ತು ಸ್ವರ್ಗಕ್ಕೆ ಹೋದ ಮ್ಯಾಲೆ ಅಳುವುದು ಯಾಕವ್ವ, ಗೋಳಾಡುವುದು ಯಾಕವ್ವ, ಬರೆದ ಲೆಕ್ಕ ಮುಗಿದ ಮೇಲೆ ಬಿಡುವನೆ ಆ ಬ್ರಹ್ಮ, ಬರೆದ ಲೆಕ್ಕ ಮುಗಿದ ಮೇಲೆ ಬಿಡುವನೆ ಆ ಬ್ರಹ್ಮ. ಸತ್ತು ಸ್ವರ್ಗಕ್ಕೆ ಹೋದ ಮ್ಯಾಲೆ ಅಳುವುದು ಯಾಕವ್ವ, ಗೋಳಾಡುವುದು ಯಾಕವ್ವ, ಬರೆದ ಲೆಕ್ಕ ಮುಗಿದ ಮೇಲೆ ಬಿಡುವನೆ ಆ ಬ್ರಹ್ಮ, ನಿನ್ನ ಬರೆದ ಲೆಕ್ಕ ಮುಗಿದ ಮೇಲೆ ಬಿಡುವನೆ ಆ ಬ್ರಹ್ಮ. ಕಷ್ಟಪಟ್ಟು ಕನಸ ಕಟ್ಟಿ ಬದುಕ ಕಟ್ಟಿದ್ದೆ ಚಿಕ್ಕಣ್ಣಪ್ಪ, ಬದುಕ ಕಟ್ಟಿದ್ದೆ ನೀನು. ಕಷ್ಟಪಟ್ಟಿ ಕನಸ ಕಟ್ಟಿ ಬದುಕ ಕೊಟ್ಟಿದ್ದೆ ನೀನು, ಬದುಕ ಕಟ್ಟಿದ್ದೆ. ಆ ಬದುಕನ್ನು ಮುಗಿಸಿ ಆಯಮನೂರಿಗೆ, ಬದುಕ ಮುಗಿಸಿ ಆಯಮನೂರಿಗೆ ಕರೆದುಕೊಂಡನಲ್ಲ, ಆ ಶಿವನು ಸೆಳೆದುಕೊಂಡನಲ್ಲ.
ಹಾಳಾದ ಚವರ ಓಡೋಡಿ ಬಂದು ಸೆಳೆದುಕೊಂಡನಲ್ಲ, ನಿಮ್ಮ ಕರೆದುಕೊಂಡನಲ್ಲ. ಸತ್ತು ಸ್ವರ್ಗಕ್ಕೆ ಹೋದ ಮ್ಯಾಲೆ ಅಳುವುದು ಯಾಕವ್ವ, ಗೋಳಾಡುವುದು ಯಾಕವ್ವ. ಬರೆದ ಲೆಕ್ಕ ಮುಗಿದ ಮೇಲೆ ಬಿಡುವನೆ ಆ ಬ್ರಹ್ಮ, ನಿನ್ನ ಬರೆದ ಲೆಕ್ಕ ಮುಗಿದ ಮೇಲೆ ಬಿಡುವನೆ ಆ ಬ್ರಹ್ಮ. ಬಂಧು ಬಳಗದ ಜೊತೆಯಲ್ಲಿ ನೀನು ನಗು ನಗುತ್ತಾ ಇರುತ್ತಿದ್ದೆ, ಅಪ್ಪ ಪ್ರೀತಿಲಿ ಇರುತ್ತಿದ್ದೆ. ಬಂಧು ಬಳಗದ ಜೊತೆಯಲ್ಲಿ ನೀನು ನಗು ನಗುತ್ತಾ ಇರುತ್ತಿದ್ದೆ, ಅವ್ರನ್ನ ಪಾವಣಿಸಿ ಕಳುತ್ತಿದ್ದೆ. ಬಳಗದ ಜೊತೆಯಲ್ಲಿ ಬೆರೆಯುವ ಹೊತ್ತಿಗೆ, ಬಳಗದ ಜೊತೆಯಲ್ಲಿ ಬೆರೆಯುವ ಹೊತ್ತಿಗೆ ಕರೆದುಕೊಳ್ಳನಲ್ಲ, ಆ ಶಿವನು ಸೆಳೆದುಕೊಳ್ಳನಲ್ಲ. ಹಾಳಾದ ಜವರ ಓಡೋಡಿ ಬಂದು ಕರೆದುಕೊಂಡನಲ್ಲ, ಆ ಶಿವನು ಸೆಳೆದುಕೊಳ್ಳನಲ್ಲ. ಸತ್ತು ಸ್ವರ್ಗಕ್ಕೆ ಹೋದ ಮೇಲೆ ಅಳುವುದು ಯಾಕವ್ವ, ಗೋಳಾಡುವುದು ಯಾಕವ್ವ. ಬರೆದ ಲೆಕ್ಕ ಮುಗಿದ ಮೇಲೆ ಬಿಡುವನೆ ಆ ಬ್ರಹ್ಮ, ನಿನ್ನ ಬರೆದ ಲೆಕ್ಕ ಮುಗಿದ ಮೇಲೆ ಬಿಡುವನೆ ಆ ಬ್ರಹ್ಮ. ಅಪ್ಪ ಮಕ್ಕಳ ಪ್ರೀತಿಯ ಬಂಧ ಕಣ್ಣಾಗೆ ಕಟ್ಟಿದ್ದೆ, ನೀನು ಚೆನ್ನಾಗಿ ಬಾಳುತ್ತಿದ್ದೆ. ಮಕ್ಕಳು ಮೊಮ್ಮಕ್ಕಳ ಆಸೆಗೆ ನೀನು ಕನ್ನಡಿ ಎಂದಿದ್ದೆ, ಅಪ್ಪ ಪ್ರೀತಿಲಿ ಇರುತ್ತಿದ್ದೆ. ಆ ಕನಸಿನ ಕನ್ನಡಿಯ ಚೂರಾಗಿ ಮಾಡಿ, ಕನಸಿನ ಕನ್ನಡಿ ಚೂರಾಗಿ ಮಾಡಿ ಕರೆದುಕೊಂಡನಲ್ಲ, ಅಜ್ಜವರ ಸೆಳೆದುಕೊಳ್ಳನಲ್ಲ. ಹಾಳಾದ ಜವರ ಓಡೋಡಿ ಬಂದು ಕರೆದುಕೊಳ್ಳನಲ್ಲ, ಚಿಕ್ಕಣ್ಣಪ್ಪ ಸೆಳೆದುಕೊಳ್ಳನಲ್ಲ. ಸತ್ತು ಸ್ವರ್ಗಕ್ಕೆ ಹೋದ ಮ್ಯಾಲೆ ಅಳುವುದು ಯಾಕವ್ವ, ಗೋಳಾಡುವುದು ಯಾಕವ್ವ. ಬರೆದ ಲೆಕ್ಕ ಮುಗಿದ ಮೇಲೆ ಬಿಡುವನೆ ಆ ಬ್ರಹ್ಮ, ನಿನ್ನ ಬರೆದ ಲೆಕ್ಕ ಬಿಡಿದ ಮೇಲೆ ಮುಗಿದನೆ ಆ ಬ್ರಹ್ಮ. ಅಯ್ಯೋ ಶಿವನೇ, ಅಯ್ಯೋ ಶ್ರೀಮದ್ ಬ್ರಹ್ಮಾರಮಣ ಗೋವಿಂದ. ನಿನ್ನೆ ನಂಬಿದವರ ಭಕ್ತಿ ಮನೆಯ ಚೊಕ್ಕಲಾಗಲಿ ಗೋವಿಂದ. ಓಂ ಜಯ ಹರ ಹರ ಪಾರ್ವತಿ ಪದೇ ಹರ ಹರ ಮಹಾದೇವ ಶಿವ ಶಂಭೋ. 4 ದಿನವನ್ನ ಕಾಲವನ್ನ ಕಳೀಲಿಕ್ಕೆ ಕೃಪಾದು ಅಂತೇಳಿ ಇವತ್ತು ಅಂತೆಯೇ ಆ ನೆನಪುಗಳನ್ನ ಕೊಟ್ಟು ಹೋಗಿರ್ತಕ್ಕಂತಹ ಜೀವ ನಮ್ಮ ಶ್ರೀಮಾನ್ ಚಿಕ್ಕಣ್ಣೇಗೌಡರು ಬದುಕುನುದ್ದಕ್ಕೂ ಸಹ ಕಷ್ಟದ ಜೀವನವನ್ನು ಸಾಗಿಸ್ತಾ ಸುಖದ ಗಳಿಗೆಯಲ್ಲಿ ಕಾಲ ಕಳೆಯುವಂತಹ ದಿನಗಳಲ್ಲಿ ಆ ಭಗವಂತ ತನ್ನ ಊರಿಗೆ ಕರ್ಕೊಂಡು ಹೋಗ್ತಾ ಅಂತೇಳಿ ಅಂತಹ ನೆನಪುಗಳನ್ನ ಕೊಂಡಾಡ್ತಾ, ಹೌದು ಈ ಮನುಷ್ಯನ ಜೀವನನೂ ಅಷ್ಟೇ ಅಂತೆಯವ.
ಇವತ್ತನ್ನು ಮಾತ್ರ ತುತ್ತು ಮಾತ್ರ ನಮ್ಮದು ಅಂತ, ಮಾರನೆಗೆ ಮಲಿಕಂದರು ಎದ್ದೇಳ್ತೀವೋ ಇಲ್ವೋ ಅಂತ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ಎಲ್ಲ ಭಗವಂತನ ಸಂಕಲ್ಪ ಅಂತೆ. ಅವನು ಒಲುಮೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಸಹ ಆ ಕಡೆ ಈ ಕಡೆ ಅಲುಗಾಡೋದಿಲ್ಲ ಅಂತ. ನಾನು ಸಾಯುದೇ ಇಲ್ಲ, ಎಲ್ಲಿಗೂ ಬರೋದಿಲ್ಲ ಕಣೋ, ಮನೆ ಒಳಗೆ ಕುಂತ್ಕತ್ತೀನಿ, ನಾನು ಎಲ್ಲಿ ಈಚೆಗೆ ಎದ್ದು ಬರೋದಿಲ್ಲ ಅಂತ ಅನ್ಕೊಂಡ್ ಕುಂತ್ಕೊಂಡ್ರು ಸಹ ಭಗವಂತ ಬಿಡುದಿಲ್ಲವಂತೆ. ಯಾತಕ್ಕೆ ಅಂತಂದ್ರೆ ವಿಧಿ ಲಿಖಿತ ಅಂತೇಳಿ ಮೊದಲೇ ನಿಶ್ಚಯ ಮಾಡಿ ಕಳಿಸವನೆ. ಯಾರ್ಯಾರನ್ನ ಯಾವ್ಯಾವ ರೂಪದಲ್ಲಿ ಹೆಂಗೆ ಕರ್ಸ್ಕೋಬೇಕು ಅಂತ ಭಗವಂತ ಮೊದಲೇ ನಿಶ್ಚಯ ಮಾಡಿದನಂತೆ. ಪಾಪ ಈಗ ಒಂದ್ ಸ್ವಲ್ಪ ದಿವಸದ ಕೆಳಗೆ ಅಹಮದಾಬಾದ್ ನಲ್ಲಿ ನಡೆದಂತಹ ಒಂದು ವಿಮಾನ ದುರಂತದಲ್ಲಿ ನೋಡಿ ಎಷ್ಟೊಂದು ಜನ, ಸುಮಾರು 300ಕ್ಕೂ ಹೆಚ್ಚು ಜನಗಳ ಆ ಒಂದು ಮಾರಣ ಹೋಮ ನಡೆದೋಯ್ತು. ಗೊತ್ತೇ ಇರಲಿಲ್ಲ. ಅವರೆಲ್ಲ ಕನಸನ್ನ ಕಟ್ಕೊಂಡು ಅವತ್ತು ಒಂದೇ ಇದರಲ್ಲಿ ಸಂಭ್ರಮದಲ್ಲಿ ನಾವು ನಮ್ಮ ಗೂಡು ಸೇರ್ತೀವಿ ಅನ್ಕೊಂಡು ಹೋಗಿದ್ರು. ನೆಲವನ್ನ ಬಿಟ್ಟ ಕೇವಲ 32 ಸೆಕೆಂಡ್ ನಲ್ಲಿ ಪ್ರಾಣ ಪಕ್ಷಿ ಎಲ್ಲರದೂ ಸಹ ಹಾರೋಯ್ತು. ಯಾರಿಗೂ ಸಹ ಗೊತ್ತಿಲ್ಲ. ಮುಂದೆ ನಾವು ಇನ್ನೊಂದು ಅರ್ಧ ನಿಮಿಷದಲ್ಲೇನೆ ನಾವು ದೇಹವನ್ನು ಸಿಗದೇ ಇರೋ ಮಟ್ಟಕ್ಕೆ ನಾವು ಹತರಾಯ್ತೀವಿ ಅಂತ ಯಾರಿಗೂ ಸಹ ಗೊತ್ತಿರಲಿಲ್ಲ. ಯಾಕೆಂದ್ರೆ ಎಲ್ಲವೂ ಸಹ ಭಗವಂತ ನಿಶ್ಚಯ ಮಾಡಿ ಕಳಿಸಿರ್ತಾನಂತೆ. ಮೇಲೆ ಯಮಧರ್ಮನಿಗೆ ಅವನ ತಾಯಿ ಪ್ರಶ್ನೆ ಮಾಡ್ಬಿಟ್ಟು ಕೇಳ್ತಾಳಂತೆ, ಏನಂತ, ಅಪ್ಪ ಭೂಲೋಕದಿಂದ ಹೀಗೆ ಎಲ್ಲಾರನ್ನೂ ಕರ್ಕೊಂಡ್ ಬಂದ್ಬಿಡ್ತಾ ಇದೆಯಲ್ಲ, ಯಾವ ಮಕ್ಕಳು ನಿಕ್ಕಿಲ್ಲ, ಮರಿಯೇ ನಿಕ್ಕಿಲ್ಲ, ವಯಸ್ಸಾದರೋ ನಿಕ್ಕಿಲ್ಲ, ಅರೆದರೋ. ಭಗವಂತನೂರಿಗಿದ್ದು ಪಯಣವನ್ನ ಸದ್ಗತಿಯನ್ನ ಕೊಡ್ಲಿ, ಮುಕ್ತಿಯನ್ನ ಕೊಡ್ಲಿ, ಮೋಕ್ಷವನ್ನ ಕೊಡ್ಲಿ ಅಂತ ಹೇಳಿ ಆ ಭಕ್ತಿಯ ನಮನವನ್ನ ಸಮರ್ಪಣೆಯನ್ನ ಮಾಡ್ತಾ ನಮ್ಮ ಗೀತ ನಮನವನ್ನ ಸಾದರ ಪಡಿಸ್ತಾ ಕೇಳೋಣ. ಮತ್ತೊಂದು ಜನಪ್ರಿಯವಾದಂತಹ ಒಂದು ಗೀತೆ ನಮ್ಮ ಪುಟಾಣಿಯ ಧ್ವನಿಯಲ್ಲಿ ಕೇಳೋಣ. ಪರಶಿವನ ವೈಭವವನ್ನ ಕೊಂಡಾಡ್ತಾ ಶಿವನಾಮ ಸ್ಮರಣೆಯನ್ನ ಮಾಡ್ತಾ, ನೀಡು ಶಿವ ನೀಡದಿರು ಶಿವ, ಭಗವಂತ ಕೊಡು ಕೊಡದೇ ಇರೋ ನಿನ್ನ ನಾಮಸ್ಮರಣೆಯನ್ನ ಮಾತ್ರ ನಾನು ಖಂಡಿತವಾಗ್ಲೂ ಬಿಡ್ಲಾರೆ ಅಂತೇಳಿ. ಯಾತಕ್ಕೆ ಅಂತಾದ್ರೆ ನಾವು ಕಾಯಕವನ್ನ ಮಾಡ್ತಕ್ಕಂಥದ್ದು ಆ ಭಗವಂತನ ನೆನೀತಾ ಅವನು ನಮಗೆ ಕೊಡ್ತಾನೆ, ನಮ್ಗೆ ಒರೆಸ್ತಾನೆ, ನಮ್ಗೆ ಇದ್ ಮಾಡ್ತಾನೆ ಅಂತ ಅನ್ನೋದಲ್ಲ. ಇರುವಷ್ಟು ಪ್ರೀತಿಯಿಂದ ನೀನ್ ಏನಾರ ಕೊಡದೇ ಇರೋ, ನಿನ್ನ ಹೆಸರು ಹೇಳಿ ನಾನು 4 ದಿವಸವನ್ನ ಕಳೀತೀನಿ ಅಂತೇಳಿ ಆ ಭಗವಂತನ ಸ್ಮರಣೆಯನ್ನ ಮಾಡ್ತಕ್ಕಂತಹ ಒಂದು ಗೀತೆ ಕೇಳೋಣ. ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಒಂದು ಗೀತೆ, ನೀಡು ಶಿವ ನೀಡದಿರು ಶಿವ. ನೀಡು ಶಿವ ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ,
ಹೌದು, ನೀಡೂ ಶಿವ, ನೀಡದಿರೂ ಶಿವ, ಎಲ್ಲವೂ ಸಹ ನಿನ್ನದೇ ಅಂತೇಳಿ ಆ ಭಗವಂತನ ನಾಮಸ್ಮರಣೆಯನ್ನ ಕೊಂಡಾಡ್ತಾ ಅವನ ದೃಢ ಸಂಕಲ್ಪ ಇದ್ದಷ್ಟು ದಿವಸಗಳು ಮಾತ್ರ ನಮ್ಮೆಲ್ಲರಿಗೂ ಸಹ ಆಶ್ರಯ, ಆಸರೆ ಎಲ್ಲವೂ ಸಹ. ಉಚ್ಛ್ವಾಸ ನಿಶ್ವಾಸ ಅಂತೇಳಿ ದೇಹದಲ್ಲಿರ್ತಕ್ಕಂತಹ ದೇಹದೊಳಗಡೆ ಉಸಿರು ಒಳಗಡೆ ಹೋಗಿ ಈಚೆಗೆ ಬಂದ್ರೇನೆ ಈ ದೇಹಕ್ಕೆ ಬೆಲೆ, ಈ ಮನುಷ್ಯನಿಗೂ ಬೆಲೆ. ಒಳಗೆ ಹೋದಂತ ಉಸಿರು ಈಚೆಗೆ ಬರ್ಲಿಲ್ಲ ಅಂತ ಅಂದ್ರೂ ಕಷ್ಟವೇ, ಆ ಹೊರಗಡೆ ಹೋದಂತ ಉಸಿರು ಒಳಗೆ ಹೋಗ್ಲಿಲ್ಲ ಅಂತ ಅಂದ್ರೂ ಕಷ್ಟವೇ. ಉಸಿರಾಡುವಾಗ ಈ ದೇಹ ಶಿವನ ಆಲಯ ಅಂತೆ. ಉಸಿರು ಒಳಗೆ ತಕ್ಕಂದ್ರೆ ಶಿವನಾಗಿ ಕಾಣ್ತಕ್ಕಂತ ಈ ದೇಹ ಉಸಿರು ನಿಂತೋದು ಮರುಕ್ಷಣದಿಂದಲೇ ಶವವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತೀವಿ. ಈ ಹೆಸರು ಸಹ ಇರುವುದಿಲ್ಲ. ಯಾರಾದ್ರೂ ತೀರ್ಕೊಂಡ್ರು ಅಂತ ಅಂದ್ರೆ ನಮ್ಮ ಹೆಸರು ಸಹ ನಮ್ಮೊಟ್ಟಿಗೆ ಇರೋದಿಲ್ಲವಂತೆ, ಹೆಣ ಅಂತೇಳಿ ಸಂಬೋಧಿಸ್ತಾರೆ ಅಂತೇಳಿ. ಹೌದು, ಇರೋ ತನಕಷ್ಟೇನೆ ಈ ಮನುಷ್ಯನಿಗೆ ಹೆಸರು, ಬೆಲೆ ಎಲ್ಲವೂ ಸಹ ಅಂತೇಳಿ. ಅಂತೆಯೇ ಇವತ್ತಿನ ದಿವಸ ಎಲ್ಲರನ್ನ ಬಿಟ್ಟು ಅನಂತದೆಡೆಗೆ ಪಯಣವನ್ನ ಸಾಗಿಸಿರ್ತಕ್ಕಂತಹ ಸುಂಕಾತಣ್ಣೂರಿನ ಬೆಲ್ಲದ ಚಿಕ್ಕಣ್ಣೇಗೌಡರ ಆತ್ಮಕ್ಕೆ ಸದ್ಗತಿಯನ್ನ ಕೊಡ್ಲಿ, ಮುಕ್ತಿಯನ್ನ ಕೊಡ್ಲಿ, ಮೋಕ್ಷವನ್ನ ಕೊಡ್ಲಿ ಅಂತ ಹೇಳಿ ನಾನು ಮೊದಲೇ ಹೇಳಿದಾಗ 11 ದಿವಸದ ಕೆಳಗೆ ಪ್ರೀತಿಯಿಂದ ಎಲ್ಲರೊಟ್ಟಿಗೆ ನಗನಗುತ್ತಾ ಬಾಳಿ ಬದುಕ್ತಾ ಅವರ ನೆನಪುಗಳನ್ನ ಕೊಟ್ಟೋಗಿರ್ತಕ್ಕಂತಹ ಜೀವಕ್ಕೆ ಎಲ್ಲರೂ ಸಹ ಹೆಗಲನ್ನ ಕೊಟ್ಟಿ ಹೋಗ್ ಸೇರ್ಕಪ್ಪ ಅಂತೇಳಿ ಸುಂಕಾತಣ್ಣೂರು ಬೀದಿಯೊಳಗೆ ಮೆರವಣಿಗೆಯನ್ನ ಮಾಡಿ ಕಳಿಸ್ಕೊಟ್ಟಂತಹ ಆ ಮೆರವಣಿಗೆ ನೆನಪನ್ನ ಇವತ್ತಿನ ಸಂದರ್ಭದಲ್ಲಿ ನೆನಪನ್ನ ಮಾಡಿಕೊಳ್ತಾರೆ. ಕೇಳೋಣ ಒಂದು ಜನಪ್ರಿಯವಾದಂತಹ ಒಂದು ಗೀತೆ. 4 ಜನರ ಹೆಗಲಲ್ಲಿ ಸುಂಕಾತಣ್ಣೂರು ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ಅಂತೀವಿ. 11 ದಿವಸಗಳಿಗೆ ಪ್ರೀತಿಯಿಂದ ಚಿಕ್ಕಣ್ಣೇಗೌಡರನ್ನ ಕಳಿಸ್ಕೊಟ್ಟಂತಹ ಮೆರವಣಿಗೆ ನೆನಪನ್ನ ನೆನೀತಾ ಕೇಳೋಣ. ನಿನ್ನ ಬಂಧು ಬಳಗವೆಲ್ಲ ಬಂದೈತೆ, ಅಪ್ಪ ಕೈಯಿಂದ ಮಡಲಕ್ಕಿ ಬೇಡೈತೆ, ನಿನ್ನ ಪ್ರೀತಿಯ ಋಣವ ನೆನೆದೈತೆ, ನಿನಗೆ ಪೂಜೆಯ ಮಾಡಿ ಕಳಿಸೈತೆ. ಅಪ್ಪ 3 ಸುತ್ತ ನಿನ್ನ ಸುತ್ತಿ ನಿಂತೈತೆ, ನಿನ್ನ ಅಂತಿಮ ಯಾತ್ರೆಯ ನಡೆಸೈತೆ. ನಾಲ್ಕು ಜನರ ಹೆಗಲಲ್ಲಿ ಸುಂಕಾತಣ್ಣೂರು ಬೀದಿಲಿ, 4 ಜನರ ಹೆಗಲಲ್ಲಿ ಸುಂಕಾತಣ್ಣೂರು ಬೀದಿಲಿ, ಯಾರಪ್ಪ ಮೆರವಣಿಗೆ ಚಿಕ್ಕಣ್ಣೇಗೌಡರ ಮೆರವಣಿಗೆ, ಯಾರದಪ್ಪ ಮೆರವಣಿಗೆ ಚಿಕ್ಕಣ್ಣೇಗೌಡರ ಮೆರವಣಿಗೆ. 4 ಜನರ ಹೆಗಲಲ್ಲಿ ಸುಂಕಾತಣ್ಣೂರು ಗ್ರಾಮದ ಬೀದಿ, ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಾನೆ ಸಾಗಿದ ಬೀದಿಯೊಳಗೆ, ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಾನೆ ಸಾಗಿದ ಬೀದಿಯೊಳಗೆ. ಬಂಧು ಬಳಗ ಬಂದೈತೆ, ನಿಮಗೆ ಬಹಳ ಶೋಕ ಮಾಡೈತೆ. ಬಂಧು ಬಳಗ ಬಂದೈತೆ, ನಿಂಗೆ ಬಹಳ ಶೋಕ ಮಾಡೈತೆ. 4 ಜನರ ಹೆಗಲಲ್ಲಿ ಸುಂಕಾತಣ್ಣೂರು ಬೀದಿ,
ಸಂಪಿಗೆ ಹೂವಿನ ಮೆರವಣಿಗೆ ಗುಂಪಾಗಿ ಸಾಗಿದೆ ಬೀದಿಯೊಳಗೆ ಸಂಪಿಗೆ ಹೂವಿನ ಮೆರವಣಿಗೆ ಗುಂಪಾಗಿ ಸಾಗಿದೆ ಬೀದಿಯೊಳಗೆ ಸಾಗಿದ್ದಲ್ಲೋ ಮೆರವಣಿಗೆ ಸಾಗಿದೆ ಯಮನಾಪುರದೊಳಗೆ ಸಾಗಿದ್ದಲ್ಲೋ ಮೆರವಣಿಗೆ ಸಾಗಿದೆ ಯಮನಾಪುರದೊಳಗೆ 4 ಜನರ ಹೆಗಲಲ್ಲಿ ನಿನ್ನಣ್ಣ ತಂದೀರು ಬಂದವರೇ ಪ್ರೀತಿಯ ಹೆಗಲ ಕೊಟ್ಟವರೇ ನಿನ್ನ ತಂಗೀರು ಬಂದವರೇ ಅಪ್ಪ ಕೈಯಿಂದ ಮಡಲಕ್ಕಿ ಬೇಡವರೇ 3 ಸುತ್ತ ನಿನ್ನ ಸುತ್ತಿ ನಿಂತವರೇ ನಿನಗೆ ಪೂಜೆಯ ಮಾಡಿ ಕಳುತ್ತವರೇ ಅಪ್ಪ 3 ಸುತ್ತ ನಿನ್ನ ಸುತ್ತಿ ನಿಂತವರೇ ನಿನಗೆ ಪೂಜೆಯ ಮಾಡಿ ಕಳುತ್ತವರೇ 4 ಜನರ ಹೆಗಲಲ್ಲಿ ಸುಂಕಾತಣ್ಣೋರು ಬೀರೀರಿ ಬಿದಿರು ಪಲ್ಲಕ್ಕಿಯ ಮೆರವಣಿಗೆ ಮರಳಿ ಬಾರದು ಊರೊಳಗೆ ಇದು ಬಿದಿರು ಪಲ್ಲಕ್ಕಿಯ ಮೆರವಣಿಗೆ ಮರಳಿ ಬಾರದು ಊರೊಳಗೆ ಸೇರಿತ್ತು ನಂಜುಂಡ ನಿನ್ನ ಪಾದ ತಾಯಿ ರಾಕ್ಷಮ್ಮನ ಸಿರಿಪಾದ ಸೇರಿತ್ತು ನಂಜುಂಡೇಶ್ವರ ಪಾದ ತಾಯಿ ರಾಕ್ಷಮ್ಮ ನಿನ್ನ ಪಾದ 4 ಜನರ ಹೆಗಲಲ್ಲಿ ಸುಂಕಾತಣ್ಣೋರು ಬೀದೀಲಿ ಯಾರದಪ್ಪ ಮೆರವಣಿಗೆ ಚಿಕ್ಕಣ್ಣೇಗೌಡರ ಮೆರವಣಿಗೆ ಯಾರದಪ್ಪ ಮೆರವಣಿಗೆ ಬೆಲ್ಲದ ಚಿಕ್ಕಣ್ಣಪ್ಪನವರ ಮೆರವಣಿಗೆ 4 ಜನರ ಹೆಗಲಲ್ಲಿ